ಎಲ್ಲರಿಗೂ ನಮಸ್ಕಾರ. ಹಳ್ಳಿಕಾರ ಅಂತ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದ್ರ ಇಟ್ಕೊಂಡು ಒಂದು ಮೂವಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಒಂದು ಒಳ್ಳೆ ವಿಷಯ ಆಗಿದೆ. ಇವಾಗಿನ ಜನ್ರೇಷನ್ಗೆ ಇದ್ರ ಬಗ್ಗೆ ಯಾರಿಗೂ ನಾಲೆಜ್ ಇರೋದಿಲ್ಲ. ಆ ನಾಲೆಜ್ನ ಈ ಮುಖಾಂತರ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಎಲ್ಲದೂ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಈಗ ಒಂದು 2 ವರ್ಷದಿಂದ 3 ವರ್ಷದಿಂದ ನೋಡ್ತಾ ಇದೀವಿ. ನಮ್ಮ ಕರ್ನಾಟಕದ ಕಲ್ಚರ್, ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನ್ ನಾವು ಮೆಸೇಜ್ ನ ಮುಂದೆ ಟ್ರೈ ಮಾಡ್ತಾ ಇದೀವಿ, ಗಿರಿನೂ ಅದನ್ನೇ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಬರುವಂತಹ ಮೂಲತನದಿಂದ ಆ ಮೆಸೇಜ್ ಎಲ್ಲರಿಗೂ ರೀಚ್ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂಡು ಆ ಒಂದು ಹೆಮ್ಮೆಯಿಂದ ಈ ಚಿತ್ರ ಮುಂದುವರಲಿ ಮತ್ತೆ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆಗ್ಲಿ, ಒಳ್ಳೆ ಯಶಸ್ಸನ್ನು ಪಡಲಿ ಅಂತ ಮೈ ವೆರಿ ಗುಡ್ ಫ್ರೆಂಡ್ ಗಿರಿ ಅಂಡ್ ತಂಡಕ್ಕೆ ಮೈ ಆಲ್ ದಿ ಬೆಸ್ಟ್. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಗುರು ಹಿರಿಯರ, ನಿಮ್ಮ ಮಗನ ಸ್ಥಾನದಲ್ಲಿರುವ ನನಗೆ ಇದೇ ಹೊಸ ಪರಿಚಯ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಒಂದೊಳ್ಳೆ ಕಥೆಲಿ ಒಂದೊಳ್ಳೆ ಮೆಸೇಜ್ ಸಿಗೋ ಥರ ಒಂದೊಳ್ಳೆ ಕಂಟೆಂಟಲ್ಲಿ ಒಂದು ಕತೆ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ಅದು ಹೇಗೆ ಅಂತ ಅಂದರೆ, ಇವಾಗ ಬರ್ತಿರೋ ಸಿನಿಮಾ ನೋಡ್ಬೋದು, ಒಂದು ಥಿಯೇಟ್ರಿಗೆ ಹೋಗಿ ಕುಂತ್ಕೊಂಡ್ರೆ ಸಿನಿಮಾ ನೋಡಿ ಇದೇನಪ್ಪ ಹಂಗೈತೆ ಹಿಂಗೈತೆ ಅಂತ ಬರ್ತೀವಿ. ಇದೇಗಿದೆ ಅಂತ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ನಮ್ಮ ತಾತನ ಕಾಲಕ್ಕೆ ಹೋದ್ರೆ ಜನ ಹೇಗಿದ್ರು, ಮೋಸ ಗೊತ್ತಿರಲಿಲ್ಲ, ಒಂದು ಒಳ್ಳೆತನ, ಶ್ರಮ, ಅದನ್ನ ಇಡೀ ದೇಶಕ್ಕೆ ಅನ್ನ ಹಾಕ್ತಿದ್ರು ನಿಯತ್ತಿಂದ ದುಡ್ದು. ಇವತ್ತು ಅದ್ರ ಬೆಲೆನ ಸರಿಯಾಗಿ ಅದು ಸಿಕ್ತಿಲ್ಲ ಸಮಾಜದಿಂದ. ಆಗ ಒಂದು ನಮ್ಮ ರೈತ ಬಾಂಧವರಿಗೆ ಆ ಒಂದು ಗೌರವ ಸರಿಯಾದ ರೀತಿ ಸೇರ್ಬೇಕು. ಒಂದು ಮಣ್ಣನ್ನ ನಂಬಿ ವ್ಯವಸಾಯ ಮಾಡಿ ಇಡೀ ದೇಶಕ್ಕೆ ಅನ್ನ ಹಾಕುವಂತ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇಲ್ಲಿಂದ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೇಶ ಸೈನಿಕನ ತಕ್ಕ ಒಂದು ಲಿಂಕ್ ಕೊಟ್ಟು ಒಂದು ಒಳ್ಳೆ ಕತೆ ಮಾಡಿ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೀತಿಲಿ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಕತೆ ಬರುತ್ತೆ. ಆಶೀರ್ವಾದ ಮಾಡಿ ಅರ್ಸಿ ಬೆಳೆಸಿ. ಸಾಕೋದಲ್ಲ, ಎತ್ಕೋಣ ಸೋಗಿಗೆ ಸಾಕೋದಲ್ಲ, ವ್ಯವಸಾಯಕ್ಕೆ ಸಾಕೋದು. ವ್ಯವಸಾಯಕ್ಕೆ ಗಂಟ್ಮುಟ್ಟಕ್ಕೆ ಸಾಕಿ ತಿರ್ಗಾ ರೇಸ್ಗೂ ಬಳಸ್ಬೋದು. ಏನಿವನು ಅದೊಂದೇ ಲಾಭ ಅಲ್ಲ, ಬರೀ ಸೋಕಿನೇ ಲಾಭ ಅಲ್ಲ, ಅದೊಂದು ಜೀವನ, ಒಂದು ಬಾಂಧವ್ಯ. ಈಗ ಎತ್ಕೂನು ಮನ್ಸರ್ಗೂನು, ಈಗ ಮಣ್ಣಿಗೂನು ವ್ಯವಸಾಯಕ್ಕೂನು ಅದೊಂದು ಕೆಲಸ. ಅದು ಇಷ್ಟಪಟ್ಟು ಮಾಡೋಂಥದ್ದು ಹೊರತು ಸೋಕಿಗೋಸ್ಕರ ಮಾಡೋಂಥದ್ದಲ್ಲ. ಅದನ್ನ ಸರಿಯಾದ ರೀತಿಲಿ ಜನಕ್ಕೆ ಮುಟ್ಸೋ ಅಂತ ಒಂದು ಪ್ರಯತ್ನ. ರೇಸ್ ಎಲ್ಲ ಇರುತ್ತೆ. ಬೆಂಗಳೂರಲ್ಲಿ ಔಟ್ ಸೈಡ್ ಇನ್ನು ಅದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತೈತೆ. ಔಟ್ ಪ್ರಾಪರ್ ಆಗಿ ಬರುತ್ತೆ. ಈಗ ತಮಿಳು, ತೆಲುಗು, ಮಲಯಾಳಂ ಇಲ್ಲೆಲ್ಲ ಲಾಂಚ್ ಮಾಡೋದ್ರಿಂದ ಇಲ್ಲೆಲ್ಲ ಭಾಷೆಯಿಂದನೂ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಕಂಟೆಂಟ್ ಆ ತರ ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಬರೀ ಕನ್ನಡದಲ್ಲಿ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ವರ್ಕ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಜನಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಒಂದು ಕಂಟೆಂಟ್ ಕಾಣಿಸ್ತು. ಕಂಡ್ಮೇಲೆ ಇಡೀ ಪ್ಯಾನ್ ಇಂಡಿಯಾಗೆ ಲಾಂಚ್ ಮಾಡ್ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲೂ ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಪ್ಯಾನ್ ಇಂಡಿಯಾ ಮಾಡಿರೋದು. ಅಂದ್ರೆ ಬರೀ ಇದಿಷ್ಟೇ ಸ್ಟೋರಿ ಅಲ್ಲ, ಸ್ಟೋರಿ ಬೇರೆನೇ. ಇದನ್ನ ಹೇಳ್ತಿರೋದು ಸ್ಟೋರಿ ಬೇರೆನೂ ಇದೆ. ಗೊತ್ತಿದೆ ಸರ್. ಗಿರಿಗೌಡ ವೆಂಕಟೇಶ್ ಅಂತ ಬಂದ್ಬಿಟ್ಟು ಅವನೇ ಡೈಲಾಗ್ಸ್ ಎಲ್ಲ ಅವನೇ ಬರ್ತಿರೋದು. ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ನಂದು. ಇವನು ನನ್ನ ಫಸ್ಟ್ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದು. ಇವಾಗ ನಾನು ಮದ್ದು ನೋಡೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೆ. ಇದೆಲ್ಲ ಕಂಪ್ಲೀಟ್ ಫುಲ್ ಟೋಟಲ್ ಟೀಮ್ ನಂದೇನೆ. ಇವ್ರೇನ್ ಮಾಡಿದ್ರು, ಜಲ್ದಿ ಹೋಗ್ಬೇಕು, ಜಲ್ದಿ ಮಾಡೋಣ ಅಂತ ಸ್ವಲ್ಪ ಆತರ ಮಾಡ್ತಿದ್ದ. ಸರಿ ಆಯ್ತು ಮಾಡೋಣ ಅನ್ಬಿಟ್ಟು ಇದನ್ನ ತಗೊಂಡ್ವಿ ನಾವು. ಯಾಕಂದ್ರೆ ಹಳ್ಳಿಕಾರ ಓರಿ ಅನ್ನೋದೆಲ್ಲ ಇವಾಗ ಫುಲ್ ಫೇಮಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆನು. ಈ ವರ್ತೂರ್ ಸಂತೋಷ್ ಸರ್ ಬಂದ್ಮೇಲೆ ಅಂದ್ರೆ ಆತರ ಬಂದಿದೆ. ಈ ತಿಥಿ ಶೈಲಿಲಿ ಈ ಕಾನ್ಸೆಪ್ಟ್ ನ ತಂದು ನನಗೆ ಹೇಳ್ದ. ಕುತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕುತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗ್ ಅನಿಸ್ತು ನಮ್ಗೆ. ಇಲ್ಲ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಈ ಕಥೆನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ನು. ಹಾ ಸರ್, ಕಮರ್ಷಿಯಲ್ ಆಗಂತ ಇರುತ್ತೆ. ಇದು ಹೇಳ್ಬೇಕಾದ್ರೆ ಇನ್ನೊಂದು ಏನಂದ್ರೆ ಪಾಯಿಂಟ್, ಇದರಲ್ಲಿ ಮಣ್ಣಿನ ಕತೆ. ಇದು ಆ ಮಣ್ಣೇ ಸಸ್ಪೆನ್ಸ್ ಈ ಕಾನ್ಸೆಪ್ಟ್ ಅಲ್ಲಿ. ಕರ್ನಾಟಕದಲ್ಲಿ ಏನೇ ಮಣ್ಣಿದೆ, ನಾವು ಇವಾಗ ಈ ಕತೆ ಹೇಳಕ್ ಹೋಗ್ತಿರೋದು ಒಂದು ಮಣ್ಣದು ಒಂದು ಕತೆ ಬರುತ್ತೆ, ಅದೇ ಲೈನ್ ಇರೋದು.
ಆ ಮಣ್ಣದ್ರ ಮೇಲೆನೆ ನಮ್ದು ಹೇಳಿದ್ನಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ಳುತ್ತೆ. ನಮ್ಮ ಅದೇ ನಾನು ಹೇಳ್ಕೊಡ್ತೀನಿ ಸಣ್ಣದಾಗಿ, ಏನಂದ್ರೆ ನಮ್ಮ ಮಣ್ಣಿಂದ ಇದನ್ನ ಗನ್ ಪೌಡರ್ ಆಗಿ ಬದಲಾಯಿಸಬಹುದು. ಅದೊಂದಿಷ್ಟು ಕೆಮಿಕಲ್ಸ್ ಅದನ್ನ ಮೈನಿಂಗ್ ಇಟ್ಕೊಂಡು ಅದು ಸಣ್ಣದೊಂದು ಬೇಸ್ ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಆರ್ಟಿಸ್ಟ್ಗಳನ್ನ ನಾವು ಇನ್ನೊಂದು 15 days ಸ್ಟಾರ್ಟ್ ಮಾಡ್ತಿದೀವಿ ವರ್ಕ್ನೆಲ್ಲ. ನಾವು ದಸರಾ ಹಬ್ಬಕ್ಕೆ ಬರ್ಬೇಕಂತ ನಮ್ಮ ಪ್ಲಾನ್ ಇರೋದು. ನಾವು ಸದ್ಯದ್ರಲ್ಲೇ ಹೇಳ್ತೀವಿ, ನಾವು ಇನ್ ಸ್ವಲ್ಪ ಬೇಗನೆ. ಹೀರೋಯಿನ್ ಇದಾರೆ, ಅದನ್ನು ಇನ್ನೊಂದು 1 ತಿಂಗಳಲ್ಲಿ ಅದನ್ನು ಹೇಳ್ತೀವಿ. ನೆಕ್ಸ್ಟ್ ಇದ್ರ ನಾನು ತಿರ್ಗಾ ಕರೀತೀವಿ ಪ್ರೆಸ್ ಮೀಟ್ಗೆ, ಅವಾಗ ಹೇಳ್ತೀನಿ ಸರ್. ಇದನ್ನ ನಮ್ಮ ಇದ್ರದ್ದು ಬಂದು ನಾವು ನಮ್ಮ ಮಾಗಡಿ ಒಂದು ಜಾಗ ಇದೆ ಸರ್, ಇದನ್ನ ಜಾಸ್ತಿ ನಡೆಯೋದು ಶಿವಮೊಗ್ಗದಲ್ಲಿ ಒಂದು ರೇಸ್ ನಡೆಯುತ್ತೆ ಸರ್, ರಿಯಲ್ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಅಲ್ಲಿ ನಾವು ರಿಯಲ್ ಏನ್ ಜಾತ್ರೆ ನಡೆಯುತ್ತಲ್ಲ ಅದ್ರಲ್ಲಿ ರಿಯಲಿಸ್ಟಿಕ್ ಆಗಿ ನಾವು ಅದೇ ಜನಗಳ ಜೊತೆಲಿ ಮತ್ತೆ ಜಾತ್ರೆಯಲ್ಲಿ ನಾವು ಅದನ್ನ ರಿಯಲ್ ಆಗಿ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿರೋದು ಅದನ್ನ. ಇದನ್ನ ನಾವೇ ಎಕ್ಸ್ಟ್ರಾ ಏನು ಇದ್ ಮಾಡ್ಬಿಟ್ಟು ಆ ತರ ಎಲ್ಲ ಏನ್ ಪ್ಲಾನ್ ಮಾಡಿ. ಹೌದು ಸರ್, ಇವಾಗ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಾಡ್ತಿರೋದು ಇದನ್ನ. ತುಂಬಾ ಹ್ಯೂಜ್ ಬಜೆಟ್ ಏನಿಲ್ಲ ಸರ್, ನಾವೊಂದು ಸಣ್ಣ ಬಜೆಟ್ ಅಲ್ಲೇ ಮಾಡ್ತಾ ಇದೀವಿ. ಸರ್ ನಾವು ಭಾಷೆ ತಗೊಂಡು ಹೋಗ್ತಿರೋದ್ರಿಂದ ಬಜೆಟ್ ಜಾಸ್ತಿ ಮಾಡ್ತಿಲ್ಲ ಸರ್, ನಮ್ ಕಂಟೆಂಟ್ ನ ಡಬ್ ಮಾಡ್ತಿದೀವಿ ಅಷ್ಟೇ. ನಾವು ನಮ್ದು ಏನ್ ಒಂದು ಭಾಷೆಯಲ್ಲಿ ಕನ್ನಡಕ್ಕೆ ಏನ್ ಖರ್ಚು ಮಾಡ್ತಿದೀವಿ ಇಷ್ಟೇನೆ. ನಮ್ಗೆ ಇವಾಗ ಅದು ಗೊತ್ತು, 10 ರೂಪಾಯಿ ಖರ್ಚು 10 ರೂಪಾಯಿನೇ ಮಾಡಕ್ ಹೋಗೋದು ಸರ್. ನಾವು ಅದ್ರ ಮೇಲೆ ಜಾಸ್ತಿನೂ ಹೋಗಲ್ಲ ಕಮ್ಮಿನೂ ಬರಲ್ಲ, ಈ ತರ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಅದಕ್ಕೆ ನಾವು ಕಂಪ್ಲೀಟ್ ಫುಲ್ ನಮ್ಮ ಫ್ರೆಂಡ್ ಸರ್ಕಲ್ ಕುತ್ಕೊಂಡು ವರ್ಕ್ ಮಾಡ್ತಿದ್ವಿ. ನಾವು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡಿದು ಒಬ್ಬ DOP ಇಂದ ಹಿಡಿದು ಎಲ್ಲ ನಾವು ಒಂದೇ ರೂಮ್ ಅಲ್ಲೇ ಇರ್ತೀವಿ ನಾವು ವರ್ಕ್ ಮುಗಿಯೋವರೆಗೂ. ಆ ತರ ಒಂದು ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ ಸರ್. ಬಜೆಟ್ ಆ ಕಡೆ ಈ ಕಡೆ ಹೋಗಲ್ಲ. ಯಾರಾದ್ರೂ ಒಂದು ಬಜೆಟ್ ಹೋಯ್ತಂದ್ರೆ ನಮ್ಮ ವರ್ಧನ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೇಕಪ್ ಕೂಡ ನಮ್ಮ ಶಿಲ್ಪ ಅಂತ, ಯಾರು ನಾವು ಒಬ್ರು ಎಲ್ಲ ಪ್ರಾಪರ್ ಆಗಿ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಎಲ್ಲ ಬಜೆಟ್ ಒಳಗೆ ವರ್ಕ್ ಮಾಡ್ಬೇಕು ಅಂತಾನೆ ಪ್ರಾಪರ್ ಆಗಿ ಪ್ಲಾನ್ ಮಾಡ್ತಿರೋದು ಸರ್. ಟೇಬಲ್ ವರ್ಕ್ ಚೆನ್ನಾಗಿದೆ ಸರ್, ನಾವು ಟೇಬಲ್ ವರ್ಕ್ ಮುಗಿಸ್ಕೊಂಡೇ ಬಂದಿತ್ತು ಇಲ್ಲಿಗೂ. ಸುಮ್ನೆ ಬರೋದು ಬೇಡ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ ಇವಾಗ ಸುಮಾರು ಸಿನಿಮಾಗಳು ಸ್ಟಾರ್ಟ್ ಕಥೆಲೆ ಹೋಗ್ಬಿಡತ್ತೆ, ಸ್ಟಾರ್ಟ್ ಮಾಡ್ತಾರೆ ಹೋಗ್ಬಿಡುತ್ತೆ, ಹಂಗ ಆಗ್ಬಾರ್ದು ಅಂತ ನಾವು ಬಂದಿದ್ದು. ಹಾ ಸರ್ ಅದಕ್ಕೂ ರೆಡಿ ಇದ್ದೀವಿ. ಮತ್ತೆ ಎಲ್ಲ ಆರೈಸ್ಬೇಕು ಅಂತ ಕೇಳ್ಕೊಂತೀವಿ ಇಷ್ಟೇ. ಹಾ ಹೌದು ಸರ್, ಈ ರಾಜನಿವಾಸ ಮೂವಿ ಇದೆಲ್ಲ ಅದ್ರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದೀನಿ. ಮತ್ತೆ ತಿರ್ಗಾ ಮತ್ತೆ ಈಗ ರವಿಚಂದ್ರ ಸರ್ ಎಲ್ಲ ಮಾಡಿದ್ರಲ್ಲ ಪ್ಯಾರ್ ಅಂತ, ಅದ್ರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಆಗಿ ಮಾಡಿದ್ದೀನಿ. ಹಾ ಇದೆ ಮೇಡಮ್, ಖಂಡಿತ ಇದೆ, ತುಂಬಾ ಇದೆ ರಗಡ್ ಡೈಲಾಗ್ಗಳು. ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ಕೂ ಆಗಲ್ಲ, ಆ ತರ ಇದೆ. ಒಂದು ಚೆನ್ನಾಗಿ ಬಂದಿದೆ. ಇನ್ನು ಅದ್ರ ಜೀವ ತುಂಬಿಸೋದು ಹೀರೋ ಮೇಲೆ ಇರುತ್ತೆ. ಅವ್ರಿಗೆ ಆದ್ರೂ ಎಲ್ಲರೂ ಹೀರೋ ಫ್ಯಾಮಿಲಿದವ್ರಿಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ನಮಸ್ಕಾರಗಳು. ಸೊ ನನ್ನ ಹೆಸರು ರಾಹುಲ್ ಅಂತ. ಇದು ನನ್ನ 4ನೇ ಮೂವಿ. ಇನ್ನು ಕೆಲವರು ನಾನು ಫಸ್ಟ್ ಮೂವಿ ಮಾಡಿದಾಗಲೂ ಬಂದಿದ್ರು ಮೀಡಿಯಾದವರು, ಲೈಫ್ ಆಫ್ ಮೃದುಲಾ ಅಂತ. ಸೊ ಅದಕ್ಕೂ ಕೂಡ ನಾನು ಸಂಗೀತ ನಿರ್ದೇಶನ ಮಾಡಿದೆ. ಆಸ್ ಗಿರಿಯಣ್ಣ ಸೆಟ್, ಗಿರಿಯಣ್ಣಿಗೆ ಸುಮಾರು ಒಂದು 15 ರಿಂದ 13 ಸಾಂಗ್ಸ್ ನಾನು ಮಾಡ್ತಾ ಇದ್ದೆ. BCom ಓದ್ತಿರ್ಬೇಕಾದ್ರಿಂದನೂ ಮಾಡ್ತಿದ್ದೆ. ಸೊ ನಂದು ಅಣ್ಣಂದು ಈಶಾನಿ ಪ್ರಾಜೆಕ್ಟ್ ಇಂದಾನೆ ಪರಿಚಯ. ಸೊ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಅಣ್ಣಂಗೆ, ಲೈಕ್ ಇವನಿಗೆ ಕೊಟ್ಟರೆ ಇವನು ಮಾಡ್ತಾನೆ ಅಂತ. ಸೊ ನನಗೂ ಅಣ್ಣನ ಮೇಲೆ ನಂಬಿಕೆ, ಲೈಕ್ ಅವ್ರು ಮಾಡೋವಂಥ ವಿಜುವಲ್ಸ್ಗೆ ನಾನು ಕೊಡೋ ಮ್ಯೂಸಿಕ್ ಇಟ್ ಹ್ಯಾಸ್ ಟು ಜಸ್ಟಿಫೈ ಅಂತ. ಸೊ ಈ ಮೂವಿಗೆ ನಾವು ಟೀಮ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಲೈಕ್ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೋರಿ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಆದ್ರಿಂದ ನಮ್ಮ ಮ್ಯೂಸಿಕ್ ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿರಬೇಕು. ಅದಾದ್ಮೇಲೆ ಇವಾಗ ಆಗ್ತಿರೋ ಟ್ರೆಂಡ್ ಹೆಂಗಿದೆ ಅಂತ ಅಂದರೆ, ಕತೆ ಮತ್ತೆ ಮ್ಯೂಸಿಕ್ ಗಂಡ ಹೆಂಡತಿ ತರ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಕೂಡ ವರ್ಕ್ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ಗೋಸ್ಕರ. ಐ ಥಿಂಕ್ ಗಿರಿಯಣ್ಣ ಮತ್ತೆ ಅವ್ರ ಟೀಮ್ ಫುಲ್ ಸಪೋರ್ಟ್ ಕೂಡ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಅಂತ. ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋದು ದರ್ಶನ್ ಸರ್. ನಾನು ಯಾವಾಗಲೂ ಅವ್ರನ್ನೇ ಪೂಜೆ ಮಾಡೋದು, ಅವ್ರನ್ನ ನೆನೆಸ್ಕೊಂಡು ನಾನು ಮಾತನ್ನ ಶುರು ಮಾಡ್ತೀನಿ. ಸೊ ಏನಿಲ್ಲ, ಗಿರಿಯನ್ಗೆ ಒಂದು 3 years ಇಂದ ಪರಿಚಯ. 3 years ನಾವು ಜಿಮ್ ವರ್ಕೌಟ್ ಮಾಡುವಾಗ, ಬಿಕಾಸ್ ನನಗೆ 8 years ಜರ್ನಿ ಸಿನಿಮಾ ಇಂಡಸ್ಟ್ರಿ. ಈ ಸಿನಿಮಾದಲ್ಲಿ ಒಂದು ಪಾತ್ರದ ಜೊತೆಗೆ ಆಸ್ ಎ ಫ್ರೆಂಡ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಸೊ ನಂದು 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಇದೆ. ಒಂದು ಮದ್ದೂರುಡೆ, ಇನ್ನೊಂದು ದಿ ಬ್ಲಾಕ್ ಸಿಟಿ ಅಂತ. ಸೊ ಆ ಸಿನಿಮಾದಲ್ಲಿ ಇವಾಗ ಲೀಡ್ ಆಗಿ ಒಬ್ಬ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದ್ರದ್ದು ವರ್ಕಲ್ಲಿ ಅದರದ್ದೇ ಆದ ಒಂದು ವರ್ಕ್ ನಡೀತಾ ಇತ್ತು. ಸೊ ಆ ವರ್ಕ್ ನಡೆಯುವಾಗ ನಾನು ಈ ತರ ಕನ್ಸು ಕಟ್ಕೊಂಡಿದ್ದೀನಿ, ನಾನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಮಗೆ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾನು ಇಲ್ಲಿ ನನ್ನ ಡೈರೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾನು ಗಿರಿಯಣ್ಣ ಪರಿಚಯ ಮಾಡಿಸಿದೆ. ನೋಡಪ್ಪ ನಮ್ಮ ಡೈರೆಕ್ಟರ್ ಈ ತರ ಇದ್ದಾರೆ, ನೀನು ಫಸ್ಟ್ ಅಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡ್ರೆ
ನಿನಗೂ ನಾಲೆಡ್ಜ್ ಬರುತ್ತೆ, ನೀನ್ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಅವಾಗ ನನ್ಗೆ ಇವ್ರ ಪರಿಚಯ ಆದ್ಮೇಲೆ ಇಲ್ಲ ಈಗ ಸಬ್ಜೆಕ್ಟ್ ಜಸ್ಟ್ ಒಂದ್ ಲೈನ್ ಅವ್ರು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು. ಅದು ಎಕ್ಸ್ಪ್ಲೈನ್ ಮಾಡುವಾಗ ನಾವು ಇವ್ರು ಹೇಳ್ತಾ ಇದ್ದಿದ್ದು ಯಾವ ಲೆವೆಲ್ಗೆ ಅಂದ್ರೆ ತುಂಬಾ ಯೂಸ್ ಆಗಿ ಹೇಳಕ್ ಪ್ರಯತ್ನ ಪಡೋದು. ಸೊ ಅದನ್ನ ಹಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಯೂಸ್ ಆಗಿ ಹೇಳಕ್ ಇವಾಗ ಯೂಸ್ ಆಗಿ ಹೇಳ್ತೀಯ 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದ್ರೆ ನಾವ್ ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಗದಾಗಿ ಮಾಡಿದ್ವಿ ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ, ಏನೂ ವರ್ಕ್ ಆಗಿಲ್ಲ ಸರ್. ಒಂದೇ ತಿಗ್ದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡ್ಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದ್ರೆ ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರಿಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದೀವಿ, ಯಾರು ಸರ್ ಕೇಳ್ತಿರ್ತಾರೆ ನೀವು ಬಡವ್ರ ಮನೆಯಿಂದ ಆದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾರೆ.